ನಮಸ್ಕಾರ ರೀಪ್ಪ ಎಲ್ಲರಿಗೂ. ಕರ್ನಾಟಕ ರಾಜ್ಯದ ಹಿರಿಯ ಬುದ್ಧಿಜೀವಿಗಳು ಸಾಹಿತಿಗಳು ಇವತ್ತು ಏನು ಮಾತಾಡಬಾರ್ದೇನ್ರಿ, ವಾಕ್ ಸ್ವಾತಂತ್ರ್ಯಕ್ಕೆ ಕಡಿವಾಣ ಹಾಕೋ ಸಲುವಾಗಿ ಎಂತಿಂಥ ಆತಂಕವಾದಿಗಳಂಥ ರೂಪನೆ ತಾಳಿ ಅಂಥವರಿಗೆ ಕೊಲೆ ಬೆದರಿಕೆ ಹಾಕುವಂಥ ಹುನ್ನಾರ ನಡೆಸ್ಯಾರಂದ್ರೆ ಇನ್ನು ಕರ್ನಾಟಕ ರಾಜ್ಯದ ಪೊಲೀಸರ ಕೈಯಾಗ ಸಿಕ್ಕ ಒದ್ದಾಡೋದಾಕೈತಿ ನೋಡ್ರಿ. ಕರ್ನಾಟಕ ರಾಜ್ಯದ ಮಾಣಿಕ್ಯ ಮಂತ್ರಿ, ಚಾಣಕ್ಯ ರಾಜಕಾರಣಿ, ಸಾಮಾಜಿಕ ಚಟುವಟಿಕೆ ಬಂದಂಥ ವ್ಯಕ್ತಿ, ಅನೇಕ ಇವತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಮಳೆಯನ್ನು ತರಿಸಿ ಮೋಡು ಬಿತ್ತನೆ ಮಾಡಿ ಅನೇಕ ಕಲಾವಿದರಿಗೆ, ಅನೇಕ ಯುವಕರಿಗೆ, ಸಮಾಜಕ್ಕೆ ತನ್ನ ಮುಡಿಪಾದ ಸೇವೆಯನ್ನು ತನ್ನ ಸ್ವಂತ ಖರ್ಚಿನಿಂದ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಕೋಟ್ಯಾಂತರ ಅಭಿಮಾನಿಯನ್ನು ಗಳಿಸಿದಂಥ ಸತೀಶ್ ಜಾರಕಿಹೊಳಿ ಅವರಿಗೆ ಕೊಲೆ ಬೆದರಿಕೆ ಬರ್ತೈತಿ ನೋಡ್ರಿ. ಹೆಂಗೈತಿ ಇವತ್ತು ಬುದ್ಧ ಬಸವ ಅಂಬೇಡ್ಕರರೇ ನಮ್ಮ ದೇವರು, ನಮ್ಮ ಭಾರತದ ಪವಿತ್ರ ಗ್ರಂಥ ಸಂವಿಧಾನ ಅನ್ನೋದು ತಪ್ಪ್ರಿ ಹೇಳೋದು. ಬುದ್ಧ ಬಸವ ಅಂಬೇಡ್ಕರ್ ಹಾಕಿಕೊಟ್ಟಂಥ ಮಾರ್ಗದರ್ಶನ ಹೇಳೋದು ತಪ್ಪು. ಅದೇ ರೀತಿ ಎರಡನೇ ಸಾಲಿನಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಮಂತ್ರಿ ದಿನೇಶ್ ಗುಂಡೂರಾವ್ ಅವರ ಹೆಸರು ಬಂದೈತಿ. ಅದೇ ರೀತಿ ಕಲ್ಯಾಣ ಕರ್ನಾಟಕದ ಒಂದು ಚಾಣಾಕ್ಷ ರಾಜಕಾರಣಿ, ಬುದ್ಧಿವಂತ ರಾಜಕಾರಣಿ ಪ್ರಿಯಾಂಕಾ ಖರ್ಗೆಗೂ ಸಹಿತ ಇವತ್ತು ಕೊಲೆ ಬೆದರಿಕೆ ಅಂತ ಪತ್ರಗಳು ಬರಾಕತ್ತಾವ್ರಿ. ಅದೇ ರೀತಿ ಅವರ ಸಾಲಿನಲ್ಲಿ ಹಿರಿಯ ಸಾಹಿತಿಗಳು, ಬುದ್ಧಿಜೀವಿಗಳು, ಎಷ್ಟೋ ಸಾಹಿತಿಗಳಿಗೂ ಸಹಿತ ಅವರ ಧ್ವನಿಯನ್ನು ಅಡಗಿಸಲಿಕ್ಕೆ ಏನು ಹುನ್ನಾರ ಮಾಡಾಕತ್ತೀರಿ, ಅವೆಲ್ಲ ಯತ್ನಗಳು ವಿಫಲ ಆಗತಾವ. ಕರ್ನಾಟಕದ ಪೊಲೀಸರು ಇನ್ನು ಬೆನ್ನ ಹತ್ಯಾರ. ಇನ್ನು ಯಾರ್ಯಾರದ ಬಂಧನ ಆಗ್ತೈತಿ, ಯಾರ್ಯಾರ ಹಿನ್ನೆಲೆಯಿಂದ ಇಂಥ ಕೃತ್ಯಗಳನ್ನು ಮಾಡಲಿಕ್ಕೆ ಪ್ರಚೋದನೆ ಕೊಡಾಕತ್ತೀರಿ, ಅವರನ್ನು ಹೆಡೆಮುರಿ ಕಟ್ಟುವ ಸಲುವಾಗಿ ಕರ್ನಾಟಕ ರಾಜ್ಯದ ಪೊಲೀಸರು ಇವತ್ತು ತಯಾರಾಗಿ ನಿಂತಾರ. ಯಾಕ್ರಿ ಸತೀಶ್ ಜಾರಕಿಹೊಳಿ ಅವರ ಮೇಲೆ ಇಷ್ಟೊಂದು ದ್ವೇಷ? ಸತೀಶ್ ಜಾರಕಿಹೊಳಿ ಅವರು ಸಮಾಜಕ್ಕೆ ಕೊಟ್ಟಂಥ ಕೊಡುಗೆ ಏನು? ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಅಂಧಭಕ್ತಿಯಿಂದ, ಅಂಧಶ್ರದ್ಧೆಯಿಂದ, ಮೂಢನಂಬಿಕೆಗಳ ವಿರುದ್ಧ ಹೋರಾಟ ಮಾಡಿದರೆ ಅವನು ಯಾರ ವಿರೋಧಿ ಆಗತಾನೆ? ಇದು ಕೈಲಾಗದ ಗಂಡ ಮೈಪರಚಿಕೊಂಡ ಅಂತ ಇಂಥ ದುಷ್ಕೃತ್ಯ ಮಾಡುವ ವ್ಯಕ್ತಿಗಳಿಗೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸತೀಶ್ ಜಾರಕಿಹೊಳಿ ಮತ್ತು ಪ್ರಿಯಾಂಕಾ ಖರ್ಗೆ ಅವರ ಅಭಿಮಾನಿಗಳು ಎಷ್ಟದಾರ ಅನ್ನೋದು ಇನ್ನು ಮುಂದೆ ಕೆಲವು ಕಾಲವೇ ನಿರ್ಣಯ ಮಾಡ್ತೈತಿ. ಅಭಿಮಾನಿಗಳ ಆಕ್ರೋಶ ಭರಿತರಾಗ್ತಾರ್ರಿ. ಇನ್ನು ಎಲ್ಲಿ ನೋಡಿದಲ್ಲಿ ಪ್ರತಿಭಟನೆಗಳು ಚಾಲು ಆಗ್ತಾವೆ. ಬಂದ್ಗಳಿಗೆ ಅಂತ ಕರೆ ಕೊಡುವಂಥ ಇಂಥ ರಾಜಕಾರಣಿಗಳ ಹಿಂದೆ ಇವರು ಸಮಾಜಕ್ಕೆ ಕೊಟ್ಟಂಥ ಅನೇಕ ಕಾರ್ಯಕ್ರಮಗಳನ್ನು ಹಾಕಿಕೊಂಡು ಇವತ್ತು ಜನತೆಗೆ, ಕರ್ನಾಟಕದ ಜನತೆಗೆ ಏನು ತೋರಿಸಿಕೊಟ್ಟಾರ ಅನ್ನೋದು ಅದನ್ನು ಅಳತೆ ಮಾಡೋದಿಲ್ಲೇನ್ರಿ? ನಿಮ್ಮ ಅಂಧಭಕ್ತಿ, ಅಂಧಶ್ರದ್ಧೆಗಳು, ನಿಮ್ಮ ಮೂಢನಂಬಿಕೆಗಳು ಇಂಥವೆಲ್ಲ ಬಿಟ್ಟು ಗ್ರಂಥಾಲಯಗಳನ್ನು ಸ್ಥಾಪನೆ ಮಾಡಿರಿ. ಗ್ರಂಥಾಲಯದಲ್ಲಿ ಓದು ಬರಹ ಕಲಿಯಿರಿ. ಹಳೆಯ ನಮ್ಮ ಹಿರಿಯ ಸಿದ್ಧಾಂತ ಮತ್ತು ತತ್ವಗಳನ್ನು ಹೇಳಿದಂಥ ಬುದ್ಧ ಬಸವ ಅಂಬೇಡ್ಕರರ ಮಾರ್ಗದರ್ಶನದಂತೆ ನಡೆಯಿರಿ ಅನ್ನೋದು ತಪ್ಪ್ರಿ. ಇನ್ನು ಆ ಅಂಧಭಕ್ತಿಯ ಜನರು ಇನ್ನು ವಿಚಾರ ಮಾಡಬೇಕಾಕೈತಿ. ತಮ್ಮ ಹೊಟ್ಟೆಪಾಡಿಗಾಗಿ ಬಾಡಿಗೆ ಭಂಟರಾಗಿ, ಬಾಡಿಗೆ ಭಾಷಣಕಾರರಾಗಿ ಅನೇಕ ಅವಾಂತರಗಳನ್ನು ಸೃಷ್ಟಿಸಿ ಇನ್ನು ಜೈಲಿಗೆ ಹೋಗಿದ್ದು ಉದಾಹರಣೆಗಳು ಇರುವಾಗ ಈ ಮಹಾನ ವ್ಯಕ್ತಿಗಳ ಬೆನ್ನು ಹತ್ತಿದರೆ ಅದಕ್ಕೆ ಒಂದು ಗಾದೆ ಮಾತು ಹೇಳ್ತಾರ, ಕೊಲ್ಲುವವನಿಗಿಂತ ಕಾಯುವವನು ಮೇಲು ಅಂತ. ಎಷ್ಟು ಸಾಹಿತಿಗಳಿಗೆ ಬೆದರಿಕೆ ಹಾಕ್ತೀರಿ, ಎಷ್ಟು ಇಂಥ ಮಹಾನ ಮಂತ್ರಿಗಳಿಗೆ ನೀವು ಬೆದರಿಕೆ ಹಾಕಿದರೂ ಸಹಿತ ಅನೇಕ ಮಹಾನ ಮಂತ್ರಿಗಳು ಹುಟ್ಟುತ್ತಾ ಹೋಗ್ತಾರ. ಅನೇಕ ಸಿದ್ಧಾಂತವುಳ್ಳ ಸಾಹಿತಿ ಕವಿಗಳು ತಮ್ಮ ಹೋರಾಟದ ಮುಖಾಂತರ ಇವತ್ತು ಅಂಧಭಕ್ತಿಯ ಈ ಸಮಾಜಕ್ಕೆ ಎಚ್ಚರಿಕೆ ಗಂಟೆ ಕೊಡೋರಿರುವಾಗ ನೀವು ಏನೂ ಮಾಡಲಿಕ್ಕೆ ಸಾಧ್ಯವಿಲ್ಲ. ಇಂಥವರ ಹಿಂದೆ ಯಾರದ ಕೈವಾಡೈತಿ, ಎಲ್ಲಿ ಈ ಪತ್ರಗಳನ್ನು ಸೃಷ್ಟಿ ಮಾಡಲಾತ್ತಾರ, ಯಾರು ಇವರಿಗೆ ಹಣಕಾಸಿನ ನೆರವು ಕೊಟ್ಟು ಇಂಥ ಒಂದು ಕುಕೃತ್ಯಗಳನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಕತ್ತಾರ. ಇನ್ನು ಅವರನ್ನು ಒಳಗೆ ಹಾಕೋದಷ್ಟ ಅಲ್ರಿ. ನಮ್ಮ ಶ್ರೇಷ್ಠ ನಿಜಗುಣಾನಂದ ಮಹಾಸ್ವಾಮಿಗಳು ಇವತ್ತು ಸಮಾಜಕ್ಕೆ ಏನು ಹೊತ್ತು ಅಂಧಭಕ್ತಿಯ ವಿರುದ್ಧ ಹೋರಾಟ ಮಾಡಕತ್ತಾರ. ನೀವು ಅಂಧಭಕ್ತಿಯನ್ನು ಬಿಟ್ಟು ಬಿಡ್ರಿ, ಈ ಮೂಢನಂಬಿಕೆಗಳಿಂದ ದೂರಾಗ್ರಿ. ಸ್ಮಶಾನದಲ್ಲಿ ಇವತ್ತು ತಮ್ಮ ವಾಹನವನ್ನು ಪೂಜೆ ಮಾಡಿ ದೇಶೆಲ್ಲ ಜಗತ್ತಿಗೆ ಬೆರಗುಗೊಳಿಸಿದಂಥ ಇದೇ ಚಾಣಾಕ್ಷ ರಾಜಕಾರಣಿ, ಇದೇ ಸತೀಶ್ ಜಾರಕಿಹೊಳಿಯವರಿಗೆ ನೀವು ಕೊಲೆ ಅಂತ ಬೆದರಿಕೆ ಅಂತ ಪತ್ರ ಹಾಕಿದರೆ ಅವರ ಕೋಟ್ಯಾಂತರ ಅಭಿಮಾನಿಗಳು ಅವರ ರಕ್ಷಾ ಕವಚಾಗಿ ನಿಂದಿರ್ತಾರೆ ಅನ್ನೋದು ಒಂದು ತಲೆಯಾಗಿಟ್ಕೋರಿ.
ಇದೇ ಜಾರಕಿಹೊಳಿ ಮಣಿತನ, ಜಾರಕಿಹೊಳಿ ಸಾಮ್ರಾಜ್ಯ ಈ ಭದ್ರಕೋಟೆಯನ್ನು ಭೇದಿಸಲಿಕ್ಕೆ 25 ವರ್ಷಗಳಿಂದ ಪ್ರಯತ್ನ ಮಾಡಿ ವಿಫಲರಾದವರು ಇನ್ನು ಈ ಕೃತ್ಯಗಳನ್ನು ಬಳಸಲಿಕ್ಕೆ ಯಾರ್ಯಾರನ್ನು ಮುಂದೆ ಮಾಡಿ ಅವರನ್ನು ಜೈಲಿಗೆ ಹಾಕುವಂಥ ಕೃತ್ಯಗಳನ್ನ ಮಾಡಕತ್ತೀರಿ. ಆ ಕಾಣದ ಕೈವಾಡದ ಪುರುಷರು ಯಾರು? ಇನ್ನು ಕೆಲವೇ ದಿನಗಳಲ್ಲೇ ಅವರ ಮುಖವಾಡ ಕಳಚಿ ಬೀಳ್ತೈತಿ. ನಿಜವಾದ ಅಪರಾಧಿ ಒಳಗೆ ಹೋಗತಾನ. ಆ ಕೃತ್ಯಗಳನ್ನು ಎಸಗಿದವರಿಗೆ ಯಾರು ಸಹಾಯ ಮಾಡಿದಾರ, ಇದರ ಹಿನ್ನೆಲೆ ಯಾರನ್ನೋದು ಕರ್ನಾಟಕ ಪೊಲೀಸರನ್ನು ಕಂಡು ಹಿಡಿಯುವಲ್ಲಿ ಯಶಸ್ವಿ ಆಗತಾರ ಅನ್ನೋದೇ ವಿಶೇಷ ಸ್ಟೋರಿ ಅಲ್ರಿ. ಇವತ್ತು ಸಾಹಿತಿಗಳು ಇವತ್ತು ಸಮಾಜವನ್ನು ಜಾಗೃತಿಗೊಳಿಸಲಿಕ್ಕೆ ಎಂತಿಂಥ ಮಹತ್ವವಾದ ಸಮಾಜ ಸುಧಾರಣೆಯ ಬೆಳವಣಿಗೆಯ ಕಾರ್ಯಕ್ರಮಗಳನ್ನ ಹಾಕೊಂತ ಹೊಂಟಾರ. ಅಂಥವರಿಗೆ ಇಂಥ ಬೆದರಿಕೆ ಮೂಲಕ ಅವರ ಧ್ವನಿ ಅಡಗಿಸಕ್ಕೆ ಹೋಗ್ತೀರಂದ್ರೆ ಅದು ಸಾಧ್ಯವಾಗಲಾರದ ಮಾತು. ನಮಗೂ ಸಹಿತ ಕಮೆಂಟ್ ಮುಖಾಂತರ ಬೆದರಿಕೆಗಳು ಹಾಕಾಕತ್ತೀರಿ. ಕಮೆಂಟ್ಗಳ ಮುಖಾಂತರ ಬೆದರಿಕೆ ಹಾಕಿದ ಮೇಲೆ ಅದನ್ನು ಚೆಕ್ ಮಾಡಿದಾಗ ನೀವು ಫೇಕ್ ಅಕೌಂಟ್ ಅಂತ ಗೊತ್ತಾಗ್ತೈತಿ. ನಿಮಗೆ ಎಷ್ಟು ಧೈರ್ಯ ಐತ್ರಿ? ಹೆಸರು ವಿಳಾಸಗಳನ್ನು ಹಾಕಿ ನೀವು ಧೈರ್ಯವಾಗಿ ನೀವು ಬೆದರಿಕೆಗಳನ್ನ ಹಾಕಿರಿ. ಇಲ್ಲದಿದ್ದರೆ ನಿಮ್ಮ ಸಾಹಿತ್ಯಗಳನ್ನು ತೆಗೆದುಕೊಂಡು ನಮ್ಮ ಜೊತೆ ಡಿಬೇಟ್ ಮಾಡೋಕೆ ಬರ್ರಿ. ಆಮನೆ ಸಾಮನೆ ಕೂತು ನಾವು ನಿಮಗೆ ಇತಿಹಾಸವನ್ನು ತೋರಿಸ್ತೀವಿ. ನೀವು ಇತಿಹಾಸವನ್ನು ತಿರುಚಿ ಹೊಸ ಹೊಸ ಇತಿಹಾಸಗಳನ್ನ ಸೃಷ್ಟಿ ಮಾಡೋಕ್ಕೆ ಹೋಗಿ ನೀವು ಇನ್ನು ಇಂಗು ತಿಂದ ಮಂಗನಂತೆ ಆಗತೀರಿ. ಇದೇ ಇವತ್ತಿನ ವಿಶೇಷ ಸ್ಟೋರಿ. ಯಾವ ಸತೀಶ್ ಜಾರಕಿಹೊಳಿಗೆ ಬೆದರಿಕೆ ಹಾಕಿದರೆ, ಯಾವ ಪ್ರಿಯಾಂಕಾ ಖರ್ಗೆಗೆ ಬೆದರಿಕೆ ಹಾಕಿದರೆ, ನಿಜಗುಣಾನಂದ ಮಹಾಸ್ವಾಮಿಗಳಿಗೆ ಬೆದರಿಕೆ ಹಾಕಿದರೆ, ನಮ್ಮ ಕರ್ನಾಟಕ ನಾಡಿನ ಸತ್ಯ ಹೇಳುವ ಸಾಹಿತಿಗಳಿಗೆ ಬೆದರಿಕೆ ಹಾಕಿದರೆ, ಇದೇ ಸತೀಶ್ ಜಾರಕಿಹೊಳಿ, ಪ್ರಿಯಾಂಕಾ ಖರ್ಗೆ ಮತ್ತು ನಿಜಗುಣಾನಂದ ಮಹಾಸ್ವಾಮಿಗಳು, ಇದೇ ದಿನೇಶ್ ಗುಂಡೂರಾವ್ ಇವರು ಕರ್ನಾಟಕ ರಾಜ್ಯದ ವ್ಯಕ್ತಿಗಳಲ್ಲ. ಇವರೊಂದು ಶಕ್ತಿ, ಇವರೊಂದು ಮಹಾನ್ ಆಸ್ತಿ ಅನ್ನೋದು ತಿಳ್ಕೋರಿ. ಇದೇ ನಿಮಗೆ ಎಚ್ಚರಿಕೆ. ಇವತ್ತು ರಾಜ್ಯಾದ್ಯಂತ ಚರ್ಚೆ ಆಗಾಕತ್ತೈತಿ. ಇವತ್ತು ರೈತಾಪಿ ಜನ ಬೆಳಗಾವಿ ಜಿಲ್ಲೆಯಲ್ಲಿ ಎಷ್ಟೊಂದು ಹರ್ಷ ಉಲ್ಲಾಸದಿಂದ ತಮ್ಮ ಹೊಲಗಳಿಗೆ ಬಿತ್ತನೆ ಕೆಲಸ ಮಾಡೋಕೆ ಹೊಂಟಾರ. ಅದಕ್ಕೆ ಕಾರಣೀಭೂತ ಈ ರಾಜಕಾರಣಿ ಸತೀಶ್ ಜಾರಕಿಹೊಳಿ ಅನ್ನೋದು ಮರೆಯಬೇಡ್ರಿ. ಯಾಕೆ ಬೇಕಾಗಿತ್ತು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ವಿಮಾನ ಮುಖಾಂತರ ಮೋಡ ಬಿತ್ತನೆ ಮಾಡಿ ಮಳೆ ತರಿಸುವಂಥ ಇದೇ ನೆರೆ ಜಿಲ್ಲೆಗೂ ಸಹಿತ ಗದಗ ಮತ್ತು ಬಿಜಾಪುರಕ್ಕೂ ಅದರದ ಲಾಭ ಆಯಿತು. ಅದನ್ನು ತಿಳ್ಕೊಬೇಕಲ್ರಿ. ಅಂಧಭಕ್ತಿ ಉಳ್ಳವರೇ, ಈ ರಾಜಕಾರಣಿಗಳಿಗೆ ನೀವು ಬೆದರಿಕೆ ಹಾಕೋತ ಹೋಗ್ತೀರಿ, ಎಷ್ಟೊಂದು ತುಳಿಲಿಕ್ಕೆ ನೀವು ಪ್ರಯತ್ನ ಪಡ್ತೀರಿ. ಇವರು ಬೆಳಿಲಿಕ್ಕೆ ಪ್ರಯತ್ನ ಪಡ್ತಾರ. ಅವ್ರ ಹಿಂದೆ ಇರುವಂಥ ಅವರ ಕೋಟ್ಯಾಂತರ ಅಭಿಮಾನಿಗಳು, ಬಡವರ ಆಶೀರ್ವಾದ ಅವರ ತಲೆ ಮೇಲೆ ಶ್ರೀರಕ್ಷೆ ಐತಿ. ಇದೇ ಪ್ರಿಯಾಂಕಾ ಖರ್ಗೆಗೂ ಐತಿ, ನಿಜಗುಣಾನಂದ ಮಹಾಸ್ವಾಮಿಗಳಿಗೆ ಐತಿ, ದಿನೇಶ್ ಗುಂಡೂರಾವ್ಗೆ ಐತಿ. ಅದೇ ರೀತಿ ಬೆಳಗಾವಿಯ ಒಂದು ಮಾಣಿಕ್ಯ ಸತೀಶ್ ಜಾರಕಿಹೊಳಿಗೂ ಐತಿ ಅಂಥೇಳಿ ನಂಬರ್ 1 ಚಾನಲ್ ಸಾರಿ ಹೇಳೈತಿ. ಇವರ ಇತಿಹಾಸ, ಇವರು ಬಡಬಗ್ಗರಿಗೆ ಕೊಟ್ಟಂಥ ಉಡುಗೊರೆಗಳು, ಬಡಬಗ್ಗರಿಗೆ ಕೊಟ್ಟಂಥ ಸಹಾಯ ಸಹಕಾರಗಳು, ಅನಾಥಾಶ್ರಮಗಳು, ವೃದ್ಧಾಶ್ರಮಗಳು ಇವತ್ತು ಯಾರಿಂದ ಬೆಳೆಯಾಕತ್ತಾವ ಅದನ್ನು ಸಹಿತ ನೋಡ್ಕೋಬೇಕು. ತುತ್ತು ಅನ್ನ ಕೊಡೋಕೆ ಸಹಿತ ನಿಮ್ಮಿಂದ ಕೈಲೇ ಆಗಲಿಲ್ಲ ಅಂದ್ರೆ ನೀವು ಇಂಥ ಹೀನ ಕೃತ್ಯದಲ್ಲಿ ಭಾಗವಹಿಸಿ ಸಮಾಜವನ್ನು ಅಲ್ಲೋಲ ಕಲ್ಲೋಲ ಮಾಡಲಿಕ್ಕೆ ಹೊಂಟ್ರ ಇದು ಯಶಸ್ವಿ ಆಗೋದಿಲ್ಲ. ನೀವು ಜೈಲಿಗೆ ಹೋಗೋದು ಅಷ್ಟೇ ಇನ್ನು ಬಾಕಿ. ನೀವು ನಂಬರ್ 1 ಚಾನಲ್ ಕಾಕಾ ಕಡಕ ಹೇಳ್ತಾನ, ಕಾಕಾ ಸಿದ್ಧಾಂತ ಹೇಳ್ತಾನ, ಕಾಕಾ ಭಾವ್ಯೈಕ್ಯತೆ ಹೇಳ್ತಾನ, ಕಾಕಾ ಹಿಂದೂ ಮುಸ್ಲಿಂ ಐಕ್ಯತೆ ಬಗ್ಗೆ ಹೇಳ್ತಾನ. ಸೂಫಿ ಸಂತರ ಅನ್ನ ಬಸವಣ್ಣರ ನಾಡಿನಲ್ಲಿ ನಾವೆಲ್ಲರೂ ಐಕ್ಯತೆ ಮತ್ತು ಭಾವನಾತ್ಮಕ ಸಂಬಂಧದಿಂದ ಭಾವ್ಯೈಕ್ಯತೆ ಮೆರೆಯೋಣ. ಇವತ್ತು ಮಾರ್ಗದರ್ಶಿಗಳು, ನಮ್ಮ ಹಿತೈಷಿಗಳು, ಹಿರಿಯರು ಹಾಕಿಕೊಟ್ಟ ಮಾರ್ಗದರ್ಶನದಂತೆ ನಾವು ನಡೆಯಬೇಕು. ಆ ಸಿದ್ಧಾಂತವನ್ನು ಹೇಳಿದರೆ ತಪ್ಪೇನ್ರಿ? ನೀವು ಮನೆ ಬಂದು ಒಂದು ಪುಸ್ತಕ ಚಾಪಿಸಿ ಏನೇನೋ ವೈಭವೀಕರಣಗೊಳಿಸಿ ಏನೇನೋ ಅಲ್ಲೋಲ ಕಲ್ಲೋಲ ಮಾಡುವಂಥ ಸಿದ್ಧಾಂತ ಹೇಳಿದರೆ ಅದಕ್ಕೆ ನಮ್ಮ ತಕ್ಕ ಉತ್ತರ, ಅದಕ್ಕೆ ಕೌಂಟರ್ ಕೊಡಲಿಕ್ಕೆ ನಾವು ತಯಾರಿದ್ದೀವಿ. ಇದೇ ಇವತ್ತಿನ ವಿಶೇಷ ಸ್ಟೋರಿ. ನೀವು ನಂಬರ್ 1 ಚಾನಲ್ ಫಾಲೋ ಮಾಡ್ಕೊತ ಹೋಗ್ರಿ, ನಂಬರ್ 1 ಚಾನಲ್ ಸಬ್ಸ್ಕ್ರೈಬ್ ಆಗಿರಿ, ನಂಬರ್ 1 ಚಾನಲ್ದಲ್ಲಿ ಬರುವಂಥ ಸುದ್ದಿ ನೋಡಿ ನೀವು ನಿಮ್ಮ ಅನಿಸಿಕೆಗಳನ್ನ ಹಾಕಿರಿ. ಇಂಥ ಮಹಾನ್ ಸಿದ್ಧಾಂತವುಳ್ಳ ವ್ಯಕ್ತಿಗಳಿಗೆ ಏನೋ ಆದರೂ ಜನ ನಿಮ್ಮನ್ನು ಬಿಡೋದಿಲ್ಲ. ಅವ್ರ ಹಿಂದೆ ಮಹಾ ಸೈನ್ಯನೇ ಐತಿ. ಮತ್ತೆ ಕಡಕ ಸುದ್ದಿಯೊಂಗ ಬರ್ತೀನಿ. ನಮಸ್ಕಾರ.